ಹಾಯ್ ಫುಡ್ ಲವರ್ಸ್, ಇವತ್ತು ಒಂದು ಆರೋಗ್ಯಕರವಾದ ಮಸ್ಸೊಪ್ಪು ಮಾಡೋಣ. ಇದನ್ನ ಆಂಧ್ರದಲ್ಲಿ ಪಪ್ಪು ಅಂತಾರೆ, ಕರ್ನಾಟಕದಲ್ಲಿ ಮಸ್ಸೊಪ್ಪು ಅಂತಾರೆ. ಈ ಸೊಪ್ಪು ತುಂಬ ಔಷಧೀಯ ಗುಣಗಳನ್ನು ಹೊಂದಿರೋದು. ಕಾಶಿ ಸೊಪ್ಪು ಅಂತ. ಮೊದಲು ನಾನು ಮಡಕೆಯಲ್ಲೇ ಆಲ್ಮೋಸ್ಟ್ ಮಾಡೋದು, ಹಾಗಾಗಿ ಮಡಕೆನೇ ಯೂಸ್ ಮಾಡ್ತೀನಿ. ಮಡಕೆಯಲ್ಲಿ ಮಸ್ಸೊಪ್ಪು ಮಾಡೋಣ. ಕುಕ್ಕರಲ್ಲಾದರೆ ನೀವು ಒಟ್ಟಿಗೆ ಜೋಡಿಸ್ಕೋಬೋದು. ಈ ಮಡಕೆಯಲ್ಲೂ ಬೇಳೆ ಸೊಪ್ಪು ಎಲ್ಲ ಒಟ್ಟಿಗೆ ಇಡ್ಬೋದು. ನಾನು ಈಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಉಪ್ಪಾಕಿ ನೀರಾಕಿ ಸೊಪ್ಪನ್ನ ಒಂದು ಬೌಲು ಬೇಳೆ ಹಾಕ್ತಾ ಇದ್ದೀನಿ. ಇದನ್ನ ತೊಳೆದು ನೀಟಾಗಿ ಹಾಕ್ತಾ ಇದ್ದೀನಿ. ನಂತರ ಆರ್ಗ್ಯಾನಿಕ್ ಅರಿಶಿನ, ತುಂಬಾ ಪ್ಯೂರ್. ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಉಂಡೆ ಬಿಡಿಸಿ ಕಟ್ ಮಾಡಿ ಬೆಳ್ಳುಳ್ಳಿ ಹಂಗೆ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ತಿಂತೀರೋ ಅದನ್ನ ನೋಡ್ಕೊಂಡು ಹಸಿಮೆಣಸಿನಕಾಯಿ ಹಾಕ್ಬಿಡ್ರಿ. ಸ್ವಲ್ಪ ಜೀರಿಗೆ, ಇವೆಲ್ಲ ಹಾಕಿ ಬೇಯಕ್ಕೆ ಇಟ್ಬಿಡೋಣ. ಸೊಪ್ಪು ಟೊಮೊಟೊ ಒನ್ ಟೈಮ್ ಹಾಕ್ಬೇಕು. ಟೊಮೊಟೊ ಹುಳಿ ಹಾಕ್ಬಿಟ್ರೆ ಬೇಳೆ ಬೇಯಲ್ಲ ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ, ಉಪ್ಪು, ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಮುಚ್ಚಿಡ್ತೀನಿ. ಈ ಕಡೆ ಒಲೆಯಲ್ಲಿ ಬೇಳೆ ಬೇಯ್ತಾ ಇದ್ರೆ, ಈ ಕಡೆ ಒಲೆಯಲ್ಲಿ ಮಡಕೆಯಲ್ಲಿ ಅನ್ನ ಮಾಡ್ತಾ ಇದ್ದೀನಿ. ಮಡಕೆಯಲ್ಲಿ ಅನ್ನ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಕುಕ್ಕರಲ್ಲಿ ಅನ್ನ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಮಡಕೆಯಲ್ಲಿ ಇಲ್ಲ ಪಾತ್ರೆಯಲ್ಲಿ ಬಸದು ತಿಂದ್ರೆ ತುಂಬಾ ಆರೋಗ್ಯಕರ ಲಾಭಗಳಿದೆ. ಈಗ 2 ಲೀಟರ್ ನೀರು ಹಾಕಿದ್ದೀನಿ. ಈ ನೀರಿಗೆ ನಾನು ವಿತೌಟ್ ಪಾಲಿಶ್ಡ್ ರೈಸು ಹಾಕ್ತೀನಿ. 1.5 ಗ್ಲಾಸು ನಮಗೆ ಬೇಕಾದಷ್ಟು, 4 ಜನಕ್ಕಾಗುತ್ತೆ. 1.5 ಗ್ಲಾಸು ಅಕ್ಕಿನ ತೊಳೆದು ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ನೀರು ಕಾದಿದೆ. ಇದನ್ನ ಒಂದ್ಸಲಿ ಕಲಿಸ್ಬಿಟ್ಟು ಮುಚ್ಚೋಣ. ಈಗ ಬೇಳೆ ಬೆಂದಿರುತ್ತೆ. ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಬೆಂದಿರುತ್ತೆ. ಮೇನು ಬೇಳೆ ನೋಡಿ ಈ ಥರ ಫುಲ್ ಬೆಂದೋಗಿದೆ. 95% ಆಲ್ಮೋಸ್ಟ್ ಬೆಂದಿದೆ. ಈಗ ಸೊಪ್ಪು, ಹುಳಿ ಇದ್ರೆ ಬೇಳೆ ಬೇಯಲ್ಲ, ಹಾಗಾಗಿ ಟೊಮೊಟೊ ಹಾಕಬಾರ್ದು.
ಕುಕ್ಕರಲ್ಲಾದರೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ತೀವಿ. ಇಲ್ಲಾದರೆ ಮಡಿಕೆಯಲ್ಲಿ ಮಾಡಿದಾಗ ಮೊದಲು ಬೇಳೆ ಬೇಯಿಸ್ಕೊಂಡೆ ಆಮೇಲೆ ಟೊಮೊಟ ಮತ್ತು ಸೊಪ್ಪು ಹಾಕಬೇಕಾಗುತ್ತೆ. ಎಲ್ಲ ಮಸದಾದ್ಮೇಲೆ ಹುಣಸೆ ಹುಳಿ ಹಾಕಬೇಕಾಗುತ್ತೆ. ಈಗಲೇ ಹಾಕಬಾರ್ದು. ಬೇಳೆ ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯಬೇಕು. ಇನ್ನೂ ಇದೊಂದು 5 ಮಿನಿಟ್ಸ್ ಬೆಂದ್ಬಿಡುತ್ತೆ. ನೋಡಿ, ಅನ್ನ ನೋಡಿದ ತಕ್ಷಣ ಮುಟ್ಟೋ ಅವಶ್ಯಕತೆನೇ ಇಲ್ಲ, ಬೆಂದ್ಬಿಟ್ಟಿದೆ. ಇದನ್ನ ಬಸಿದ್ಬಿಟ್ರೆ ಮುಗೀತು. ಬಸಿದ್ಬಿಟ್ಟು ಒಂದು ಪ್ಲೇಟ್ ಮುಟ್ಬಿಟ್ರೆ ಹಾಬೇಗೆ ನೀಟಾಗಿ 100% ಪರ್ಫೆಕ್ಟಾಗಿ ಅನ್ನ ಆಗುತ್ತೆ. ಬಸಿಬೇಕೀಗ. ಅನ್ನ ಬಸದು ಮಾಡೋದ್ರಿಂದ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಆ ಗ್ಲೂಕೋಸ್ ಎಲ್ಲ ಬಂದ್ಬಿಡುತ್ತೆ. ಕಾರ್ಬೋಹೈಡ್ರೇಟಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತಲ್ಲ, ಬಿಡುಗಡೆ ಆಗುತ್ತಲ್ಲ, ಅದು ಆ ಗ್ಲೂಕೋಸ್ ಎಲ್ಲ ಹೊರಗಡೆ ಬಸ್ದಾಗ ಬರೋದ್ರಿಂದ ಶುಗರ್ ಇರೋರಿಗೆ ಅನ್ನ ತಿನ್ನೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಇದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ತಿನ್ನಲೇಬೇಕು ಅವರು, ಕಾರ್ಬೋಹೈಡ್ರೇಟ್ ಬೇಕೇ ಬೇಕು ಶುಗರ್ ಇರೋರ್ಗು. ಆದರೆ ಹೆಚ್ಚು ತಿನ್ನಬಾರ್ದು ಅವರು. ಮುಚ್ಚಿಬಿಟ್ರೆ ನೀನು ಸ್ಟವ್ ಹಚ್ಚೋದು ಬೇಡ. ಒಂದು 5 ಮಿನಿಟ್ಸ್ ಆದಮೇಲೆ ಆ ಥರ ಹಾಗೆ ಬಿಟ್ಬಿಟ್ರೆ ಅನ್ನ ಆಗುತ್ತೆ. ಈಗ ನೋಡಿ, ಸೊಪ್ಪೆಲ್ಲ ಒಂದು ಜಸ್ಟ್ 5 ಮಿನಿಟ್ಸಲ್ಲೇ ಆರಾಮ್ಸೆ ಸೊಪ್ಪು ಟೊಮೊಟೊ ಎಲ್ಲ ಬೆಂದಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಸೊಪ್ಪು. ಇದು ಸೀಸನಲ್ಲಿ, ಈ ಸೀಸನಲ್ಲಿ ತಿನ್ನಬೇಕು. ಈ ಮಳೆ ಬರುತ್ತಲ್ಲ, ಮಳೆಗೆ ಚೆನ್ನಾಗಿ ಎಲ್ಲ ಕಡೆ ಸಿಗುತ್ತೆ. ನಮ್ಮ ಬಯಲುಸೀಮೆ ಕಡೆ ಅಂತೂ ತುಂಬ ಹೊಲಗಳಲ್ಲಿ ಏನು ನೀವು ಹಾಕೋದೇ ಬೇಡ, ಆರ್ಗ್ಯಾನಿಕ್ ಆಗಿ ಸಿಗುತ್ತೆ. ತುಂಬ ಒಳ್ಳೆ ಕಡೆ, ಯಾರೂ ಏನು ತುಳಿದಂಗೆ ಒಳ್ಳೆ ನೆಲದಲ್ಲಿ ಸಿಗುತ್ತೆ. ತಂದು ಮಾಡ್ಕೋಬೋದು. ಸಿಟಿಯಲ್ಲೇ ಎಲ್ಲೆಲ್ಲಿ ಬೆಳೆದಿರ್ತಾರೋ ಎಲ್ಲೆಲ್ಲಿ ಹಾಕಿರ್ತಾರೋ ಗೊತ್ತಿಲ್ಲ. ಸೀಸನಲ್ಲಿ ಸೊಪ್ಪುಗಳು ತಿನ್ನಬೇಕು. ಈ ಸೀಸನಲ್ಲಿ ಎಣ್ಣೆ ಸೊಪ್ಪು, ಕಾಸಿ ಸೊಪ್ಪು ಸಿಗುತ್ತೆ. ಹೊಲಗಳಲ್ಲಿರೋ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಅತಿ ಹೆಚ್ಚು ತಿನ್ನಬಾರ್ದು. ಸೀಸನಲ್ಲಿ ಸಿಕ್ಕಿದಾಗ ತಿನ್ನೋದು ತುಂಬ ಒಳ್ಳೆಯದು. ಬಾಣಂತರಿಗೆ ತುಂಬ ಕೊಡ್ತಾರೆ. ಇದು ಶೀತಕ್ಕೆ ತುಂಬ ಒಳ್ಳೆಯದು. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಿಬಿಡ್ತೀನಿ. ಒಂಚೂರು ಅದರಲ್ಲಿರೋ ನೀರು ಸೌಟಲ್ಲೇ ತಕ್ಕೊಂಡು ಬಿಡ್ತೀನಿ, ಯಾಕಂದರೆ ಸ್ಮ್ಯಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ನೀರಿದ್ದರೆ ನೀಟಾಗಿ ಸ್ಮ್ಯಾಶ್ ಆಗಲ್ಲ. ಹಾಗಾಗಿ ಜಾಸ್ತಿ ಇದ್ದರೆ ಬಸಿಸ್ತಾ ಇದ್ದೆ ನೀಟಾಗಿ. ಹಿಂಗೆ ಸ್ವಲ್ಪನೇ ಇರೋದ್ರಿಂದ ಹಿಂಗೆ ಸೌಟಲ್ಲೇ ನಾವು, ಒಬ್ಬೊಬ್ಬರು ಸೊಪ್ಪಿಗೆ ಬೇಳೆ ಕಮ್ಮಿ ಹಾಕಿ ಮಾಡ್ತಾರೆ. ಇದು ನಾನು ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ದೀನಿ. ಕಾಸಿ ಸೊಪ್ಪು ಸ್ವಲ್ಪ ಒಗರು ಜಾಸ್ತಿ ಅಂತಾರೆ. ಹಾಗಾಗಿ ಬೇಳೆ ಜಾಸ್ತಿ ಹಾಕಿದಾಗ ನಿಮಗೆ ಒಗರೇನು ಅನಿಸಲ್ಲ. ಬೇರೆ ಸೊಪ್ಪುಗಳು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಬರೀ ಇದೇ ಸೊಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಇದರಲ್ಲಿ ಪಲ್ಯನೂ ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು
ಕೆಳಗಡೆನೂ ಕುತ್ಕೊಂಡು ಮಾಡ್ಬೋದು. ನಾನಿಲ್ಲೇ ಸ್ಟವ್ ಮೇಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನೀಟಾಗಿ ಸ್ಮ್ಯಾಶ್ ಆಗಿದೆ. ಸಾಕನ್ಸುತ್ತೆ. ನೀಟಾಗಿ ಸ್ಮ್ಯಾಶ್ ಆದಮೇಲೆ ಈಗ ನೀವು ನಾನು ಹುಣಸೆ ಹುಳಿ ಹುಳಿನ ತೆಗೆದಿಟ್ಟಿದ್ದೀನಿ. ಚೆನ್ನಾಗಿ ಕಿವುಚ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕು ಥಿಕ್ನೆಸ್ಸು ಅಷ್ಟರಲ್ಲಿ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಇನ್ನು ನೀರಾಗಿ ಇನ್ನು ಸ್ವಲ್ಪ ನೀರಾಗಿ ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ಸಾಕು ಅಂದರೆ ನಮಗೆ ಈ ಕನ್ಸಿಸ್ಟೆನ್ಸಿ ಫೈನ್. ಇದನ್ನು ಜಸ್ಟ್ ಒಂದು ಕುದಿ ಬರೋ ಅಷ್ಟೊತ್ತಿಗೆ ನಾವು ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ. ಒಗ್ಗರಣೆಗೆ ಜಸ್ಟ್ ಸಾಸಿವೆ, ಕರಿಬೇವು, ಹಿಂಗು ಅಷ್ಟೇ. ನೋಡಿ, ಈ ಬಿಸಿಗೆ ಆರಾಮಾಗಿ ಮುಟ್ಟಿದ ಥರ ಅನ್ನ ಆಗಿದೆ. ನನಗಂತೂ ತುಂಬ ಹಶ್ವಾಗ್ತಾ ಇದೆ. ಯಾವಾಗ ಒಗ್ಗರಣೆ ಹಾಕಿ ತಿಂತೀನೋ ಅನಿಸ್ತಾ ಇದೆ. ನೆಮ್ಮದಿಯಾಗಿದೆ. ಮೊದಲೇ ಅನ್ನ ಸಾರು ಅಂದರೆ ತುಂಬ ಇಷ್ಟ. ಇದನ್ನು ಸ್ವಲ್ಪ ಸೈಡ್ ಇಟ್ಕೊಂಡು ಈಗ ಆ ಕಡೆ ಸಾರು ಕುದೀತಾ ಇದೆ. ಪಪ್ಪು ನಾವು ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪಾತ್ರೆ ತಗೊಂಡು ಒಂದು ಒಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಂದೇ ಒಂದು ಸ್ಪೂನು ಟೇಸ್ಟ್ಗೆ ಹಿಂಗು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಆದ್ಮೇಲೆ ಸ್ವಲ್ಪ ಅದೇ ಬಿಸಿ ಸ್ವಲ್ಪ ಜೀರಿಗೆ, ಒಂದೆರಡು ಎಲೆ ಕರಿಬೇವು, ಈಗ ಇಲ್ಲಿ ಕುದ್ದಿರುತ್ತೆ. ಒಂದು ಕುದಿ ಬಂದಿದೆ. ಮಾಡ್ತೀನಿ ನೋಡಿ. ಆ ಬಿಸಿಗೆ ಇನ್ನೂ ಕುದಿತಾನೆ ಇದೆ. ಸ್ಟವ್ ಆಫ್ ಮಾಡಿದ್ರು ಇದನ್ನ ಒಗ್ಗರಣೆ ಎಲ್ಲ ಹಾಕೊಳಕ್ಕೆ ಒಂದು 2 ಮಿನಿಟ್ಸ್ ಬಿಟ್ಬಿಡ್ಬೇಕು. ಆಮೇಲೆ ಸರ್ವ್ ಮಾಡ್ಕೊಂಡು ತಿಂದ್ರೆ ಆಹಾ. ಈ ಕಾಶಿ ಸೊಪ್ಪು ಸಾರು ಮತ್ತೆ ಅನ್ನ ಮಾಡಿರೋದು ಮಡಿಕೆಯಲ್ಲಿ ಎಸ್ಪೆಷಲಿ ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.